ಇದ್ದಾರೆ. ನಮಸ್ಕಾರ ಧ್ರುವ ಕುಮಾರ್ ಅವರೇ. ನಮಸ್ಕಾರ ಹೇಳಿ ಸರ್. ಸರ್, ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಇದೊಂದು ಬಿಕ್ಕಟ್ಟು, ರಾಜ್ಯಪಾಲರು ರಾಜ್ಯ ಸರ್ಕಾರದ ಭಾಷಣವನ್ನ ನಾನು ಓದೋದಿಲ್ಲ, ನಾನು ಬರೋದಿಲ್ಲ ಅಂತೇಳಿ ಹೇಳಿ ಇದೊಂದು ಸಾಂವಿಧಾನಿಕವಾದಂತ ಬಿಕ್ಕಟ್ಟು. ಈ ರೀತಿ ಸಾಧ್ಯತೆಗಳು ಇದೆಯಾ, ಪಾಸಿಬಲ್ ಇದೆಯಾ? ರಾಜ್ಯಪಾಲರು ವಿಧಾನಮಂಡಲದ ಅಧಿವೇಶನಕ್ಕೆ ಬರದೆ ಭಾಷಣವನ್ನ ಮಾಡದೇ ಇರೋದಕ್ಕೆ ಸಾಧ್ಯತೆಗಳಿದೆಯಾ, ಪಾಸಿಬಲ್ ಇದೆಯಾ? ಇಲ್ಲ, ಅವರು ವಿಧಾನಮಂಡಲಕ್ಕೆ ಬರಬೇಕು, ಅದು ಓದತಕ್ಕದ್ದು ಅಂತ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆದರೆ ಕೆಲವೊಂದು ಪೋರ್ಷನ್ಸ್ ಓದಿ ಬಿಟ್ಬಿಟ್ಟು ಹೋಗೋದಕ್ಕೂ ಅವಕಾಶ ಇದೆ. ಇದಕ್ಕೆ ರೂಲಿಂಗ್ ಸಹ ಕರ್ನಾಟಕ ವಿಧಾನಸಭೆ ಹಿಂದೆನೆ ಆಗಿದೆ, 1966ರಲ್ಲಿ ಆಗಿದೆ. ಅವರು ಕೆಲವೊಂದು ಪೋರ್ಷನ್ ಓದದೇ ಇರೋ ಸಹ ಇಟ್ ಡೀಮ್ ಟು ಹ್ಯಾವ್ ಬಿನ್ ರೆಡ್ ಅಂತ ಇದೆ, ಡೀಮ್ ಟು ಹ್ಯಾವ್ ಬಿನ್ ರೆಡ್ ಅಂತ ರೂಲಿಂಗ್ ಆಗಿದೆ. ಹಾಗೆ ಕೇಂದ್ರ ಸರ್ಕಾರ ಬಗ್ಗೆ ಆಗ್ಲಿ, ವೈಯಕ್ತಿಕವಾಗಿ ಯಾರನ್ನೇ ಪಕ್ಷ ನಿಂದನೆ ಮಾಡೋದಾಗ್ಲಿ, ಆಕ್ಷೇಪಾರ್ಹ ವಿವಾದ ಪದಗಳಿದೆ, ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳೋದಕ್ಕೆ ರಾಜ್ಯಪಾಲರಿಗೆ ಹಕ್ಕಿದೆ. ಅದರ ಪ್ರಕಾರ ತಿದ್ದುಪಡಿ ಮಾಡಿ ಕೊಟ್ರೆ ಅದನ್ನು ಓದಬಹುದು. ಈ ಒಟ್ಟಲ್ಲಿ ಅವ್ರು ಕಡ್ಡಾಯವಾಗಿ ಸದನಕ್ಕೆ ಬರಬೇಕು. ಸದನ ಬಂದೇ ಹಿಂದೆ ಎಲ್ಲ ಆಗಿದೆ, ಒಂದೆರಡು ಸೆಂಟೆನ್ಸ್ ಓದ್ಬಿಟ್ಟು ಹಾಗೆ ಹೊಟ್ಟೋಗಿರ್ತು ಇದೆ. ಸೊ ಅದಕ್ಕೆ ಅವಕಾಶ ಇದೆ. ಮತ್ತೆ ನಮ್ಮ ಇದಲ್ಲೇ ರೂಲಿಂಗೇ ಇದೆ. ಕರ್ನಾಟಕ ವಿಧಾನಸಭೆಯಲ್ಲಿ 1966ರಲ್ಲಿ ಕಣ್ಣಪ್ಪ ಅನ್ನೋರ್ತಕ್ಕಂಥವ್ರು ರಾಜ್ಯಪಾಲರ ಭಾಷಣ ಓದಿರೋಕ್ಕೆ ಒಂದು ಆಕ್ಷೇಪ ಮಾಡಿದಾಗ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ವೇರ್ ದಿ ಅಡ್ರೆಸ್ ದಟ್ ವಾಸ್ ಇಂಟೆಂಡೆಡ್ be read was not read or was not permitted to be read, or that the governor was not allowed to function and read through the first sentence, or a little more than that. The ruling was that it will be deemed to have been read and it forms part of the record. ಅದಿದೆ, ಪೂರ್ತಿ ಓದಲೇಬೇಕು ಅಂತ ಇಲ್ಲ. ಒಂದು ವೇಳೆ ಅವರು ಒಂದು ಸೆಂಟೆನ್ಸ್ ಎರಡು ಓದ್ಬಿಟ್ಟು ಕೊನೆ ಪ್ಯಾರ ಓದಿದ್ರೆ ಆಗುತ್ತದೆ, ಅದಕ್ಕೆ ಅವಕಾಶ ಇದೆ ಅಂತ ರೂಲಿಂಗ್ ಇದೆ. ಇದೇ ಕರ್ನಾಟಕ ವಿಧಾನಸಭೆ ರೂಲಿಂಗ್ ಇದೆ. ಸರ್, ಈಗ ಅವರ ವಿವೇಚನೆಗೆ ಬಿಟ್ಟ ವಿಚಾರ ಅಂತೇಳಿ ಕೆಲವು ಚರ್ಚೆಗಳಿದಾವೆ. ಯಾರಿಗೆ? ರಾಜ್ಯಪಾಲರ ವಿವೇಚನೆಗೆ ಬಿಟ್ಟ ವಿಚಾರ. ಕೆಲವು ಅಂಶಗಳನ್ನ ಅವರು ಓದಲೂಬಹುದು, ಓದದೇ ಇರಬಹುದು. ಅದು ಆಕ್ಷೇಪಾರ್ಹ ಅನಿಸಿದ್ರೆ ಅದನ್ನ ಅವರು ಮೊಟಕು ಕೂಡ ಗೊಳಿಸಬಹುದು ಅನ್ನುವಂತ ವಿಚಾರವೂ ಕೂಡ ಇದೆ. ಇದರ ಬಗ್ಗೆ ತಾವು ಹೇಗೆ ನೋಡ್ತಾ ಇದ್ದೀರಿ? ಈ ರೀತಿ ಸಾಧ್ಯತೆಗಳಿದೆಯಾ? ಹೌದು, ಅದು ಮೊಟಕುಗೊಳಿಸೋದಕ್ಕೂ ಅವಕಾಶ ಇದೆ. ಆಕ್ಷೇಪಾರ್ಹ ಪದಗಳಿದ್ದೆ ತಿದ್ದುಪಡಿ ಮಾಡಿ ಅಂತ ಹೇಳೋದಕ್ಕೂ ಅವರ ಅಧಿಕಾರ ಇದೆ. ಆದ್ರೆ ಸದನಕ್ಕೆ ಬರಬೇಕು. ಅವರು ಸಂಪ್ರದಾಯ ಪ್ರಕಾರ ಒಂದು ಪ್ಯಾರಾ ಅಥವಾ ಒಂದು ಪ್ಯಾರಾ ಓದ್ಬಿಟ್ಟು ಒಂದು ಸೆಂಟೆನ್ಸ್ ಓದಿ ಮತ್ತೆ ಕೊನೆ ಹೋಗ್ಬಿಟ್ಟು ಹೋಗೋದಕ್ಕೂ ಅವಕಾಶ ಇದೆ. ಒಂದು ವೇಳೆ ಓದಿಲ್ಲ ಅಂತ ಹೇಳಿದ್ರೆ ಅದು ಸದನದ ನಡವಳಿಕೆ ಒಳಗಡೆ ದಾಖಲಾಗುತ್ತೆ. ಡೀಮ್ ಟು ಹ್ಯಾವ್ ಬೀನ್ ರೆಡ್ ಅಂತ ಹೇಳ್ತೀವಿ. ಇದೇ ಕರ್ನಾಟಕ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಆಗ್ಲೇ. 66ನೇ ಇಸ್ವಿಯಲ್ಲಿ ಆಗಿದೆ ಈ ತರದ್ದು. ಆಮೇಲೆ ಹಿಂದೆನು ಇತ್ತೀಚಿನ ಒಂದು 10 ದೇಶಕ್ಕೇನು ಸಹ ಈ ಗಲಾಟೆ ಮಾಡಿದ ಸದಸ್ಯರು ಹಾಗೆ ಹೊರಟೋಗಿದ್ದಾರೆ, ನಿರ್ಗಮಿಸಿಬಿಟ್ಟಿದ್ದಾರೆ. ವೇದಿಕೆಯಿಂದ ನೇರವಾಗಿ ನಿರ್ಗಮಿಸಿದ್ದು ಇದೆ ಕರ್ನಾಟಕ ವಿಧಾನಸಭೆಯಲ್ಲಿ. ಬಟ್ ಓದಲೇಬೇಕು, ಓದತಕ್ಕದ್ದು ಅಂತಿದೆ. ಓದದೇ ಇದ್ರೂ ಸಹ ಒಂದು ಪ್ಯಾರಾ ಓದಿ ಮತ್ತೆ ಸ್ಕಿಪ್ ಮಾಡೋದು ಸಹ ಅದು ನಡವಳಿಕೆಗೆ ಸೇರ್ಕೊಂಡ್ಬಿಡುತ್ತೆ. ಅದು ರಾಜ್ಯಪಾಲರ ಭಾಷಣ ಅಂತ ಆಗುತ್ತೆ. ಸರ್, ಈಗ ರಾಜ್ಯಪಾಲರು ಹೇಳ್ತಿರೋ ವಿಚಾರ ನೋಡಿ, ರಾಷ್ಟ್ರಪತಿಗಳ ಅಧೀನದಲ್ಲಿ ನಾನು ಬರೋದ್ರಿಂದಾಗಿ, ರಾಷ್ಟ್ರಪತಿಗಳ ಇದಕ್ಕೆ ಅಂಕಿತ ಹಾಕಿರೋದ್ರಿಂದಾಗಿ ನಾನು ಸಂವಿಧಾನದ ವಿರುದ್ಧವಾಗಿ ನಡೆದುಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಷ್ಟು ಪ್ರಸ್ತುತ ಸರ್? ಇದಕ್ಕೆ ಎಷ್ಟು ಜೆನ್ಯೂನ್ ಅಂತ? ಇಲ್ಲ, ಅದು ಅವ್ರು ಹೇಳೋದಲ್ಲಿ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಕೇಂದ್ರ ಸರ್ಕಾರದ ಟೀಕೆ ಮಾಡೋದಾಗ್ಲಿ, ಪಕ್ಷ ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಬಿಟ್ಟು ಉಳಿದಂತೆ ಅವ್ರು ಓದಲೇಬೇಕಾಗುತ್ತೆ. ಒಂದ್ ವೇಳೆ ಓದದೆ ಹಾಗೆ ಸ್ಕಿಪ್ ಮಾಡೋದು ಸಹ ಅದು ಸದನ ನಡವಳಿಕೆ ಭಾಗ ಆಗೇ ಆಗುತ್ತೆ, ನಡವಳಿಕೆ ದಾಖಲಾಗೇ ಆಗುತ್ತೆ. ಅವ್ರು ಓದದೇ ಇರಲಿ, ಪಾರ್ಟ್ ಆಫ್ ಪ್ರೊಸೀಡಿಂಗ್ಸ್ ಆಫ್ ದಿ ಹೌಸ್. ಕರೆಕ್ಟ್ ಸರ್. ಇನ್ನೊಂದು ವಿಚಾರ, ಈಗ ತಾವು ಹೇಳ್ದಂಗೆ ಒಂದು ವೇಳೆ ರಾಜ್ಯಪಾಲರೇನಾದ್ರೂ ಸುಪ್ರೀಂ ಕೋರ್ಟ್ ವರ್ಗೂ ಹೋಯ್ತು ಅಂತೇಳಿ ಆದ್ರೆ ಸರ್, ಈಗ ರಾಜ್ಯ ಸರ್ಕಾರ ಏನಾದ್ರೂ ರಾಜ್ಯಪಾಲರು ಬರದ ಹೊರತು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಯ್ತು ಅಂತ ಹೇಳಿ ಆದ್ರೆ ಅಲ್ಲಿ ರಾಜ್ಯಪಾಲರ ಹಕ್ಕು ಮತ್ತೆ ಕರ್ತವ್ಯಕ್ಕೆ ಚ್ಯುತಿ ಆಗೋದಿಲ್ವಾ? ರಾಜ್ಯಪಾಲರ
ಶೆಲ್ ಅನ್ನೋ ಪದ ಇರುತ್ತೋ ಅವರು ಬರಲೇಬೇಕು, ಸದನದಲ್ಲಿ ಓದಲೇಬೇಕು. ಆದ್ರೆ ಸದನ ಬಾಯ್ಕಾಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಹಿ ಹ್ಯಾಸ್ ಟು ಕಮ್, ಅವ್ರು ಡಯಾಸಲ್ಲಿ ಬಂದು ಕೂತು ಪ್ರಾರಂಭ ಮಾಡಬೇಕು. ಬೇಕಾದ್ರೆ ಯಾವುದೇ ಪರ್ಸನ್ ಸ್ಕಿಪ್ ಮಾಡಿ ಹೋಗೋದಕ್ಕೆ ಅವಕಾಶ ಇದೆ. ಕಡ್ಡಾಯವಾಗಿ ಬರಬೇಕಾಗುತ್ತೆ. ಅವರು ಕೆಲವು ಪರ್ಸನ್ ಬಿಟ್ಟು ಓದ್ಬೋದು, ಅದಕ್ಕೂ ಅವಕಾಶ ನಮ್ಮಲ್ಲಿ ರೂಢಿ ಇದೆ. ಕೆಲವು ಮಸೂದೆಗಳಾಗಿರ್ಬೋದು, ಕೆಲವು ತಿದ್ದುಪಡಿಗಳಾಗಿರ್ಬೋದು, ಇದು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಇದೊಂದು ವಿಚಾರವಾಗಿ ತಾಳಮೇಳ ಸರಿ ಹೋಗದೆ, ಅಪಸ್ವರಗಳು ಬಂದು ಅಥವಾ ಅದು ಒಂದು ಸಾಮ್ಯವಾಗಿ ನಡೆಯದೆ, ಈ ರೀತಿ ಸಾಧ್ಯತೆಗಳೇನಾದ್ರೂ ಈ ಒಂದು ಇರುಸುಮುರುಸು ಕಾರಣ ಆಗ್ಬಹುದಾ ಹೇಗೆ ಅಂತ? ಆ ರೀತಿಯಾದ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಕೊಟ್ಟಾಗುತ್ತೆ. ರಾಜ್ಯಪಾಲರು ಕರ್ತವ್ಯ ಬರಬೇಕು, ಸದನಕ್ಕೆ ಬಂದು ಅದು ಭಾಷಣ ಪ್ರಾರಂಭ ಮಾಡಬೇಕು. ಬೇಕಾದ್ರೆ ಮೊಟಕುಗೊಳಿಸಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅವರು ಮೊಟಕುಗೊಳಿಸೋದು ಸಹ ಅದು ಸದನದ ನಡವಳಿಕೆ ಭಾಗ ಆಗೇ ಆಗುತ್ತೆ. ಬಟ್ ಅವರು ಬರದೇ ಇರೋದು ತಪ್ಪಾಗ್ತದೆ, ಬರಬೇಕಾಗುತ್ತೆ. ಬಂದು ಹೋಗ್ಬೇಕು. ಕೇರಳದಲ್ಲಿ ಅರ್ಲೇಕರ್ ಅವರು ಕೆಲವು ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ ಸರ್. ಇದ್ದಾರೆ. ನಮಸ್ಕಾರ ಧ್ರುವ ಕುಮಾರ್ ಅವರೇ. ನಮಸ್ಕಾರ ಹೇಳಿ ಸರ್. ಸರ್, ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತ ಇದೊಂದು ಬಿಕ್ಕಟ್ಟು, ರಾಜ್ಯಪಾಲರು ರಾಜ್ಯ ಸರ್ಕಾರದ ಭಾಷಣವನ್ನ ನಾನು ಓದೋದಿಲ್ಲ, ನಾನು ಬರೋದಿಲ್ಲ ಅಂತೇಳಿ ಹೇಳಿ ಇದೊಂದು ಸಾಂವಿಧಾನಿಕವಾದಂತ ಬಿಕ್ಕಟ್ಟು. ಈ ರೀತಿ ಸಾಧ್ಯತೆಗಳು ಇದೆಯಾ? ಪಾಸಿಬಲ್ ಇದೆಯಾ? ರಾಜ್ಯಪಾಲರು ವಿಧಾನಮಂಡಲದ ಅಧಿವೇಶನಕ್ಕೆ ಬರದೆ ಭಾಷಣವನ್ನ ಮಾಡದೇ ಇರೋದಕ್ಕೆ ಸಾಧ್ಯತೆಗಳಿದೆಯಾ? ಪಾಸಿಬಲ್ ಇದೆಯಾ? ಅವರು ವಿಧಾನಮಂಡಲಕ್ಕೆ ಬರಬೇಕು, ಅದು ಓದತಕ್ಕದ್ದು ಅಂತ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆದರೆ ಕೆಲವೊಂದು ಪೋರ್ಷನ್ಸ್ ಓದಿ ಬಿಟ್ಟು ಹೋಗೋದಕ್ಕೂ ಅವಕಾಶ ಇದೆ. ಇದಕ್ಕೆ ರೂಲಿಂಗ್ ಸಹ ಕರ್ನಾಟಕ ವಿಧಾನಸಭೆ ಹಿಂದೆನೆ ಆಗಿದೆ. 1966 ಆಗಿದೆ. ಅವರು ಕೆಲವೊಂದು ಪೋರ್ಷನ್ ಓದದೇ ಇರೋ ಸಹ ಇಟ್ ಡೀಮ್ ಟು ಹ್ಯಾವ್ ಬಿನ್ ರೆಡ್ ಅಂತ ಇದೆ. ಡೀಮ್ ಟು ಹ್ಯಾವ್ ಬಿನ್ ರೆಡ್ ಅಂತ ರೂಲಿಂಗ್ ಆಗಿದೆ. ಹಾಗೆ ಕೇಂದ್ರ ಸರ್ಕಾರದ ಬಗ್ಗೆ ಆಗ್ಲಿ, ವೈಯಕ್ತಿಕವಾಗಿ ಯಾರನ್ನೇ ಪಕ್ಷ ನಿಂದನೆ ಮಾಡೋದಾಗ್ಲಿ, ಆಕ್ಷೇಪಾರ್ಹ ವಿವಾದ ಪದಗಳಿದೆ, ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳೋದಕ್ಕೆ ರಾಜ್ಯಪಾಲರಿಗೆ ಹಕ್ಕಿದೆ. ಅದರ ಪ್ರಕಾರ ತಿದ್ದುಪಡಿ ಮಾಡಿ ಕೊಟ್ರೆ ಅದನ್ನು ಓದಬಹುದು. ಈ ಒಟ್ಟಲ್ಲಿ ಅವ್ರು ಕಡ್ಡಾಯವಾಗಿ ಸದನಕ್ಕೆ ಬರಬೇಕು. ಸದನ ಬಂದೇ ಹಿಂದೆ ಎಲ್ಲ ಆಗಿದೆ, ಒಂದೆರಡು ಸೆಂಟೆನ್ಸ್ ಓದ್ಬಿಟ್ಟು ಹಾಗೆ ಹೊಟ್ಟೋಗಿರ್ತೂ ಇದೆ. ಸೊ ಅದಕ್ಕೆ ಅವಕಾಶ ಇದೆ. ಮತ್ತೆ ನಮ್ಮ ಇದಲ್ಲೇ ರೂಲಿಂಗೇ ಇದೆ. ಕರ್ನಾಟಕ ವಿಧಾನಸಭೆಯಲ್ಲಿ 1966 ಕಣ್ಣಪ್ಪ ಅನ್ನೋರ್ತಕ್ಕಂಥವ್ರು ರಾಜ್ಯಪಾಲರ ಭಾಷಣ ಓದೋದಕ್ಕೆ ಒಂದು ಆಕ್ಷೇಪ ಮಾಡಿದಾಗ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ವೇರ್ ದಿ ಅಡ್ರೆಸ್ ದಟ್ ವಾಸ್ ಇಂಟೆಂಡೆಡ್ be read was not read or was not permitted to be read, or that the governor was not allowed to function and read through the first sentence, or a little more than that. The ruling was that it will be deemed to have been read and it forms part of the record. ಅದಿದೆ, ಪೂರ್ತಿ ಓದಲೇಬೇಕು ಅಂತ ಇಲ್ಲ. ಒಂದು ವೇಳೆ ಅವರು ಒಂದು ಸೆಂಟೆನ್ಸ್ ಓದ್ಬಿಟ್ಟು ಕೊನೆ ಪ್ಯಾರ ಓದಿದ್ರೆ ಆಗುತ್ತದೆ, ಅದಕ್ಕೆ ಅವಕಾಶ ಇದೆ ಅಂತ ರೂಲಿಂಗ್ ಇದೆ. ಇದೇ ಕರ್ನಾಟಕ ವಿಧಾನಸಭೆ ರೂಲಿಂಗ್ ಇದೆ. ಸರ್, ಈಗ ಅವರ ವಿವೇಚನೆಗೆ ಬಿಟ್ಟ ವಿಚಾರ ಅಂತೇಳಿ ಕೆಲವು ಚರ್ಚೆಗಳಿದಾವೆ. ಯಾರಿಗೆ? ರಾಜ್ಯಪಾಲರ ವಿವೇಚನೆಗೆ ಬಿಟ್ಟ ವಿಚಾರ. ಕೆಲವು ಅಂಶಗಳನ್ನ ಅವರು ಓದಲೂಬಹುದು, ಓದದೇ ಇರಬಹುದು. ಅದು ಆಕ್ಷೇಪಾರ್ಹ ಅನಿಸಿದ್ರೆ ಅದನ್ನ ಅವರು ಮೊಟಕು ಕೂಡ ಗೊಳಿಸಬಹುದು ಅನ್ನುವಂತ ವಿಚಾರವೂ ಕೂಡ ಇದೆ. ಇದರ ಬಗ್ಗೆ ತಾವು ಹೇಗೆ ನೋಡ್ತಾ ಇದ್ದೀರಿ? ಈ ರೀತಿ ಸಾಧ್ಯತೆಗಳಿದೆಯಾ? ಹೌದು, ಅದು ಮೊಟಕುಗೊಳಿಸೋದಕ್ಕೂ ಅವಕಾಶ ಇದೆ. ಆಕ್ಷೇಪಾರ್ಹ ಪದಗಳಿದ್ದೆ ತಿದ್ದುಪಡಿ ಮಾಡಿ ಅಂತ ಹೇಳೋದಕ್ಕೂ ಅವ್ರ ಅಧಿಕಾರ ಇದೆ. ಆದ್ರೆ ಸದನಕ್ಕೆ ಬರಬೇಕು, ಬಂದು ಅವರು ಸಂಪ್ರದಾಯ ಪ್ರಕಾರ ಒಂದು ಪ್ಯಾರ ಅಥವಾ ಒಂದು ಪ್ಯಾರ ಓದ್ಬಿಟ್ಟು ಒಂದು ಸೆಂಟೆನ್ಸ್ ಓದಿ ಮತ್ತೆ ಕೊನೆ ಹೋಗ್ಬಿಟ್ಟು ಹೋಗೋದಕ್ಕೂ ಅವಕಾಶ ಇದೆ. ಒಂದು ವೇಳೆ ಓದಿಲ್ಲ ಅಂತ ಹೇಳಿದ್ರೆ ಅದು ಸದನದ ನಡವಳಿಕೆ ಒಳಗಡೆ ದಾಖಲಾಗುತ್ತೆ. ಡೀಮ್ ಟು ಹ್ಯಾವ್ ಬೀನ್ ರೆಡ್ ಅಂತ ಹೇಳ್ತೀವಿ. ಇದೇ ಕರ್ನಾಟಕ ವಿಧಾನಸಭೆಯಲ್ಲಿ ಹೇಳಿದೆ ಆಗ್ಲೇ. 1966 ಆಗಿದೆ ಈ ತರದ್ದು. ಆಮೇಲೆ ಹಿಂದೆನು ಇತ್ತೀಚಿನ ಒಂದು 10 ದೇಶಕ್ಕೇನು ಸಹ ಈ ಗಲಾಟೆ ಮಾಡಿದ ಸದಸ್ಯರು ಹಾಗೆ ಹೊರಟೋಗಿದ್ದಾರೆ, ನಿರ್ಗಮಿಸಿಬಿಟ್ಟಿದ್ದಾರೆ. ವೇದಿಕೆಯಿಂದ ನೇರವಾಗಿ ನಿರ್ಗಮಿಸಿದ್ದು ಇದೆ ಕರ್ನಾಟಕ ವಿಧಾನಸಭೆಯಲ್ಲಿ. ಬಟ್ ಓದ್ಲೇಬೇಕು, ಓದತಕ್ಕದ್ದು ಅಂತಿದೆ. ಓದದೇ ಇದ್ರೂ ಸಹ ಒಂದು ಪ್ಯಾರ ಓದಿ ಮತ್ತೆ ಸ್ಕಿಪ್ ಮಾಡೋದು ಸಹ ಅದು ನಡವಳಿಕೆಗೆ ಸೇರ್ಕೊಂಡ್ಬಿಡುತ್ತೆ. ಅದು ರಾಜ್ಯಪಾಲರ ಭಾಷಣ ಅಂತ ಆಗುತ್ತೆ.
ಸರ್, ಈಗ ರಾಜ್ಯಪಾಲರು ಹೇಳ್ತಿರೋ ವಿಚಾರ ನೋಡಿ, ರಾಷ್ಟ್ರಪತಿಗಳ ಅಧೀನದಲ್ಲಿ ನಾನು ಬರೋದ್ರಿಂದಾಗಿ, ರಾಷ್ಟ್ರಪತಿಗಳ ಇದಕ್ಕೆ ಅಂಕಿತ ಹಾಕಿರೋದ್ರಿಂದಾಗಿ ನಾನು ಸಂವಿಧಾನದ ವಿರುದ್ಧವಾಗಿ ನಡೆದುಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಷ್ಟು ಪ್ರಸ್ತುತ ಸರ್? ಇದಕ್ಕೆ ಎಷ್ಟು ಜೆನ್ಯೂನ್ ಅಂತ? ಇಲ್ಲ, ಅದು ಅವ್ರು ಹೇಳೋದಲ್ಲಿ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಕೇಂದ್ರ ಸರ್ಕಾರದ ಟೀಕೆ ಮಾಡೋದಾಗ್ಲಿ, ಪಕ್ಷ ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಬಿಟ್ಟು ಉಳಿದಂತೆ ಅವ್ರು ಓದಲೇಬೇಕಾಗುತ್ತೆ. ಒಂದ್ ವೇಳೆ ಓದದೆ ಹಾಗೆ ಸ್ಕಿಪ್ ಮಾಡೋದು ಸಹ ಅದು ಸದನ ನಡವಳಿಕೆ ಭಾಗ ಆಗೇ ಆಗುತ್ತೆ, ನಡವಳಿಕೆ ದಾಖಲೆ ಆಗೇ ಆಗುತ್ತೆ. ಅವ್ರು ಓದದೇ ಇರಲಿ, ಇಟ್ ಫಾರ್ಮ್ ಪಾರ್ಟ್ ಆಫ್ ಪ್ರೊಸೀಡಿಂಗ್ಸ್ ಆಫ್ ದಿ ಹೌಸ್. ಕರೆಕ್ಟ್ ಸರ್. ಇನ್ನೊಂದು ವಿಚಾರ, ಈಗ ತಾವು ಹೇಳ್ದಂಗೆ ಒಂದು ವೇಳೆ ರಾಜ್ಯಪಾಲರೇನಾದ್ರೂ ಸುಪ್ರೀಂ ಕೋರ್ಟ್ ವರ್ಗೂ ಹೋಯ್ತು ಅಂತೇಳಿ ಆದ್ರೆ ಸರ್, ಈಗ ರಾಜ್ಯ ಸರ್ಕಾರ ಏನಾದ್ರೂ ರಾಜ್ಯಪಾಲರು ಬರದ ಹೊರತು ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಯ್ತು ಅಂತ ಹೇಳಿ ಆದ್ರೆ ಅಲ್ಲಿ ರಾಜ್ಯಪಾಲರ ಹಕ್ಕು ಮತ್ತೆ ಕರ್ತವ್ಯಕ್ಕೆ ಚ್ಯುತಿ ಆಗೋದಿಲ್ವಾ? ರಾಜ್ಯಪಾಲರ ಶೆಲ್ ಅನ್ನೋ ಪದ ಇರುತ್ತೆ, ಅವರು ಬರಲೇಬೇಕು, ಸದನದಲ್ಲಿ ಓದಲೇಬೇಕು. ಆದ್ರೆ ಸದನ ಬಾಯ್ಕಾಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಹಿ ಹ್ಯಾಸ್ ಟು ಕಮ್, ಅವ್ರ ಡಯಾಸಲ್ಲಿ ಬಂದು ಕೂತು ಪ್ರಾರಂಭ ಮಾಡಬೇಕು. ಬೇಕಾದ್ರೆ ಯಾವುದೇ ಪರ್ಸನ್ ಸ್ಕಿಪ್ ಮಾಡಿ ಹೋಗೋದಕ್ಕೆ ಅವಕಾಶ ಇದೆ, ಕಡ್ಡಾಯವಾಗಿ ಬರಬೇಕಾಗುತ್ತೆ. ಅವರು ಕೆಲವು ಪರ್ಸನ್ ಬಿಟ್ಟು ಓದ್ಬೋದು, ಅದಕ್ಕೂ ಅವಕಾಶ ನಮ್ಮಲ್ಲಿ ರೂಢಿ ಇದೆ. ಕೆಲವು ಮಸೂದೆಗಳಾಗಿರ್ಬೋದು, ಕೆಲವು ತಿದ್ದುಪಡಿಗಳಾಗಿರ್ಬೋದು, ಇದು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಇದೊಂದು ವಿಚಾರವಾಗಿ ತಾಳಮೇಳ ಸರಿ ಹೋಗದೆ, ಅಪಸ್ವರಗಳು ಬಂದು ಅಥವಾ ಅದು ಒಂದು ಸಾಮ್ಯವಾಗಿ ನಡೆಯದೆ, ಈ ರೀತಿ ಸಾಧ್ಯತೆಗಳೇನಾದ್ರೂ ಈ ಒಂದು ಇರುಸುಮುರುಸು ಕಾರಣ ಆಗ್ಬಹುದಾ ಹೇಗೆ ಅಂತ? ಆ ರೀತಿಯಾದ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಕೊಟ್ಟಾಗುತ್ತೆ. ರಾಜ್ಯಪಾಲರು ಕರ್ತವ್ಯ ಬರಬೇಕು, ಸದನಕ್ಕೆ ಬಂದು ಅದ್ರ ಭಾಷಣ ಪ್ರಾರಂಭ ಮಾಡಬೇಕು. ಬೇಕಾದ್ರೆ ಮೊಟಕುಗೊಳಿಸಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅವರು ಮೊಟಕುಗೊಳಿಸೋದು ಸಹ ಅದು ಸದನದ ನಡವಳಿಕೆ ಭಾಗ ಆಗೇ ಆಗುತ್ತೆ. ಬಟ್ ಅವರು ಬರದೇ ಇರೋದು ತಪ್ಪಾಗ್ತದೆ, ಬರದೇ ಇರೋದು ತಪ್ಪಾಗುತ್ತೆ, ಬರಬೇಕಾಗುತ್ತೆ. ಬಂದು ಹೋಗ್ಬೇಕು. ಕೇರಳದಲ್ಲಿ ಅರ್ಲೇಕರ್ ಅವರು ಕೆಲವು ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ ಮಾತಾಡಿದ